ಸೆಲ್ಫ್ ಟಾಕ್ನಲ್ಲಿ ಇವತ್ತು ನಾವು ಹೌ ಟು ಮೇಕ್ ಚಪಾತಿ ಹೇಗೆ ಮಾಡುವುದು ಅದರ ಬಗ್ಗೆ ಇಂಗ್ಲೀಷಲ್ಲಿ ಹೇಗೆ ಹೇಳುವುದಂತ ಕಲಿಯೋಣ. ಆ್ಯಸ್ ಇಟ್ ಈಸ್, ಗೋ ಟು ದ ಕಿಚನ್, ಅಡುಗೆ ಮನೆಗೆ ಹೋಗಿ, ಸ್ವಿಚ್ ಆನ್ ದ ಕಿಚನ್ ಲೈಟ್, ಅಡುಗೆ ಮನೆಯ ಲೈಟ್ ಆನ್ ಮಾಡಿ, ಟೇಕ್ ಎ ಬೌಲ್, ಒಂದು ಬೌಲ್ ತೆಗೆದುಕೊಳ್ಳಿ, ಟೇಕ್ ವೀಟ್ ಫ್ಲೋರ್, ಗೋಧಿ ಹಿಟ್ಟು ತೆಗೆದುಕೊಳ್ಳಿ, ಪುಟ್ ದ ಫ್ಲೋರ್ ಇಂಟು ದ ಬೌಲ್, ಹಿಟ್ಟನ್ನು ಬೌಲ್ಗೆ ಹಾಕಿ, ಆ್ಯಡ್ ಎ ಲಿಟಲ್ ಸಾಲ್ಟ್, ಸ್ವಲ್ಪ ಉಪ್ಪು ಹಾಕಿ, ಪೋರ್ ಸಮ್ ವಾಟರ್, ಸ್ವಲ್ಪ ನೀರು ಹಾಕಿ, ಮಿಕ್ಸ್ ದ ಫ್ಲೋರ್ ಆ್ಯಂಡ್ ದ ವಾಟರ್, ಹಿಟ್ಟು ಮತ್ತು ನೀರನ್ನು ಮಿಶ್ರಣ ಮಾಡಿ, ನೀಡ್ ದ ಡೋ, ಹಿಟ್ಟನ್ನು ಮುದ್ದೆ ಮಾಡಿ. ಡೋ ಅಂದರೆ ಕಲಸಿದ ಹಿಟ್ಟನ್ನು ಇಂಗ್ಲೀಷಲ್ಲಿ ಡೋ ಅಂತಾರೆ. ಮೇಕ್ ಸ್ಮಾಲ್ ಬಾಲ್ಸ್ ಫ್ರಮ್ ದ ಡೋ, ಹಿಟ್ಟಿನಿಂದ ಸಣ್ಣ ಉಂಡೆ ಮಾಡಿ. ಟೇಕ್ ಎ ರೋಲಿಂಗ್ ಬೋರ್ಡ್, ಚಪಾತಿ ಪೀಠ ತೆಗೆದುಕೊಳ್ಳಿ. ಟೇಕ್ ಎ ರೋಲಿಂಗ್ ಪಿನ್, ಲಟ್ಟಣೆ ತೆಗೆದುಕೊಳ್ಳಿ. ಪ್ಲೇಸ್ ದ ಡೋ ಬಾಲ್ ಆನ್ ದ ಬೋರ್ಡ್, ಹಿಟ್ಟಿನ ಉಂಡೆಯನ್ನು ಪೀಠದ ಮೇಲೆ ಇಡಿ. ರೋಲ್ ದ ಡೋ ಇಂಟು ಎ ರೌಂಡ್ ಶೇಪ್, ಉಂಡೆಯನ್ನು ವೃತ್ತಾಕಾರವಾಗಿ ಲಟ್ಟಿಸಿ. ಪ್ಲೇಸ್ ಎ ಪ್ಯಾನ್ ಅಂದರೆ ತವಾ ಆನ್ ದ ಸ್ಟವ್ ಮೇಲೆ ತವಾ ಇಡಿ. ಸ್ವಿಚ್ ಆನ್ ದ ಸ್ಟವ್ ಆನ್ ಮಾಡಿ. ಪುಟ್ ದ ಚಪಾತಿ ಆನ್ ದ ಹಾಟ್ ಪ್ಯಾನ್, ಬಿಸಿ ತವೆಯ ಮೇಲೆ ಚಪಾತಿ ಇಡಿ. ಕುಕ್ ಒನ್ ಸೈಡ್, ಒಂದು ಬದಿ ಬೇಯಿಸಿ. ಟರ್ನ್ ದ ಚಪಾತಿ ಟು ದ ಅದರ್ ಸೈಡ್, ಚಪಾತಿಯನ್ನು ಇನ್ನೊಂದು ಬದಿಗೆ ತಿರುಗಿಸಿ. ಪ್ರೆಸ್ ಇಟ್ ಜೆಂಟ್ಲಿ, ಸಾವಕಾಶವಾಗಿ ಒತ್ತಿ. ಕುಕ್ ಅಂಟಿಲ್ ಇಟ್ ಬಿಕಮ್ಸ್ ಸಾಫ್ಟ್, ಮೃದು ಆಗುವವರೆಗೆ ಬೇಯಿಸಿ. ಟೇಕ್ ದ ಚಪಾತಿ ಫ್ರಮ್ ದ ಪ್ಯಾನ್, ತವೆಯಿಂದ ಚಪಾತಿ ತೆಗೆದುಕೊಳ್ಳಿ. ಪುಟ್ ಇಟ್ ಆನ್ ಎ ಪ್ಲೇಟ್, ತಟ್ಟೆಯಲ್ಲಿಡಿ. ಯುವರ್ ಚಪಾತಿ ಈಸ್ ರೆಡಿ ಟು ಈಟ್, ನಿಮ್ಮ ಚಪಾತಿ ತಿನ್ನಲು ಸಿದ್ಧವಾಗಿದೆ. ಇದು ನಿಮ್ಮ ಥಿಂಕಿಂಗ್ ಲ್ಯಾಂಗ್ವೇಜ್ ಯಾವುದಿದೆಯೋ, ಅಂದರೆ ನೀವು ಸುಮ್ಮನೆ ಕೂತ್ಕೊಳ್ಳುವಾಗ ಯಾವ ಭಾಷೆಯಲ್ಲಿ ಯೋಚಿಸ್ತೀರೋ ಅದು ನಿಮ್ಮ ಮದರ್ ಟಂಗ್ ಆಗಿರ್ತದೆ, ಮೋಸ್ಟ್ಲಿ ಆಗಿ ಮಾತೃಭಾಷೆ. ಸೊ ಈಗ ಸ್ವಲ್ಪ ಇಂಗ್ಲೀಷಲ್ಲಿ ಸಹ ಯೋಚಿಸ್ಲಿಕ್ಕೆ ಶುರು ಮಾಡಿ. ಸೊ ಎಲ್ಲರೂ ಕೂತ್ಕೊಂಡು ಚಪಾತಿ ಹೇಗೆ ಮಾಡೋದು, ಮತ್ತು ಚಹಾ ಹೇಗೆ ಮಾಡೋದು, ಮತ್ತು ಏನು ಸಹ ನೀವು ಏನೇನೋ ತಿಂತಿರೋ ಮನೆಯಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಕನ್ನಡದಲ್ಲಿ ಹೇಳಲಿಕ್ಕೆ ಗೊತ್ತು. ಅದನ್ನೇ ಈಗ ನೀವು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನೀವು ಪ್ರಯತ್ನ ಮಾಡಿ ಒಂದು 15-20 ದಿನ ಆಗುವಾಗ ನಿಮ್ಮ ಥಿಂಕಿಂಗ್ ಲ್ಯಾಂಗ್ವೇಜ್ ಸಹ ಇಂಗ್ಲೀಷ್ ಆಗ್ತದೆ. ಥಿಂಕಿಂಗ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆದರೆ ನಿಮಗೆ ಯಾವುದೇ ವಿಷಯವನ್ನು ಮಾತನಾಡುವಾಗ ಮೊದಲು ಕನ್ನಡದಲ್ಲಿ ಯೋಚಿಸಿ ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡಬೇಕಂತ ಇಲ್ಲ. ಹಾಗೆ ಮಾಡಲಿಕ್ಕೆ ಹೋದರೆ ನೀವು ತುಂಬ ಟೈಮ್ ತಾಗ್ತದೆ. ಸೊ ನೀವು ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ಹೀಗೆ ನೀವು 1-2 ತಿಂಗಳು ಪ್ರಾಕ್ಟೀಸ್ ಮಾಡಿದರೆ ಗ್ಯಾರಂಟಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಬರಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ.